ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ 3ರಲ್ಲಿ ಬರುವಂತ ಅಭ್ಯಾಸ 3.1ರ ಮೂರನೇ ಮುಖ್ಯ ಪ್ರಶ್ನೆಯ ಎಲ್ಲ 5 ಉಪ ಪ್ರಶ್ನೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಈ ಅಧ್ಯಾಯದ ಅಭ್ಯಾಸ 3.1ರ ಮೊದಲನೇ ಮುಖ್ಯ ಪ್ರಶ್ನೆ ಹಾಗೂ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎಲ್ಲ ಉಪ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಬಹುದು. ಅಭ್ಯಾಸ 3.1ರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. A1 ಭಾಗಿಸು A2, B1 ಭಾಗಿಸು B2 ಮತ್ತು C1 ಭಾಗಿಸು C2 ಈ ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆಯೇ ಅಥವಾ ಅಸ್ಥಿರವಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗೆ ಈ ರೀತಿಯ 5 ಉಪ ಪ್ರಶ್ನೆಗಳನ್ನು ನೀಡಿದ್ದಾರೆ. ಪ್ರತಿಯೊಂದು ಉಪ ಪ್ರಶ್ನೆಯಲ್ಲಿ ನಮಗೆ ಒಂದೊಂದು ಜೋಡಿ ಸಮೀಕರಣಗಳನ್ನು ನೀಡಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳು ಯಾವ ಸಂದರ್ಭದಲ್ಲಿ ಸ್ಥಿರ ಜೋಡಿ ಸಮೀಕರಣಗಳಾಗಿರ್ತವೆ, ಯಾವಾಗ ಅಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸೊ A1x plus B1y plus C1 is equal to 0, A2x plus B2y plus C2 is equal to 0 ಈ ರೂಪದ ಯಾವುದೇ ಒಂದು ಜೋಡಿ ಸಮೀಕರಣದಲ್ಲಿ x ಸಹಗುಣಕದ ಅನುಪಾತದ ಬೆಲೆ ಅಂದರೆ A1 ಭಾಗಿಸು A2 ದ ಬೆಲೆಯು y ಸಹಗುಣಕದ ಅನುಪಾತದ ಬೆಲೆ ಅಂದರೆ B1 ಭಾಗಿಸು B2 ದ ಬೆಲೆಗೆ ಸಮ ಆಗದೇ ಇದ್ದಾಗ, ಅಂದರೆ A1 ಭಾಗಿಸು A2 ದ ಬೆಲೆಯು B1 ಭಾಗಿಸು B2 ದ ಬೆಲೆಗೆ ಸಮನಾಗದೇ ಇದ್ದಾಗ ನೀಡಿದಂಥ ಜೋಡಿ ಸಮೀಕರಣಗಳು ಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ. ಹಾಗೆ ಇವುಗಳು ಛೇದಿಸುತ್ತವೆ ಮತ್ತು ಇವುಗಳು ಒಂದು ಪರಿಹಾರವನ್ನು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಒಂದು ವೇಳೆ ನೀಡಿದಂಥ ಈ ಜೋಡಿ ಸಮೀಕರಣಗಳ x ಸಹಗುಣಕಗಳ ಅನುಪಾತದ ಬೆಲೆ A1 ಭಾಗಿಸು A2 ದ ಬೆಲೆ, y ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ B1 ಭಾಗಿಸು B2 ದ ಬೆಲೆ, ಹಾಗೆ ಸ್ಥಿರಾಂಕಗಳ ಅನುಪಾತದ ಬೆಲೆ C1 ಭಾಗಿಸು C2 ದ ಬೆಲೆ ಈ ಮೂರೂ ಬೆಲೆಗಳು ಸಮನಾಗಿದ್ದಾಗ ನೀಡಿದಂಥ ಜೋಡಿ ಸಮೀಕರಣಗಳು ಸ್ಥಿರ ಜೋಡಿ ಸಮೀಕರಣಗಳಾಗಿರ್ತವೆ. ಹಾಗೆ ಇವು ಐಕ್ಯವಾಗುತ್ತವೆ, ಹಾಗೆ ಇವು ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. ಅದೇ ರೀತಿ ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ x ಸಹಗುಣಕಗಳ ಅನುಪಾತ A1 ಭಾಗಿಸು A2 ದ ಬೆಲೆಯು y ಸಹಗುಣಕಗಳ ಅನುಪಾತ B1 ಭಾಗಿಸು B2 ದ ಬೆಲೆಗೆ ಸಮನಾಗಿದ್ದು ಇವುಗಳು ಈ ಸಮೀಕರಣಗಳ ಸ್ಥಿರಾಂಕಗಳ ಅನುಪಾತದ ಬೆಲೆ C1 ಭಾಗಿಸು C2 ದ ಬೆಲೆಗೆ ಸಮನಾಗಿಲ್ಲದಿದ್ದಾಗ, ಅಂದರೆ A1 ಭಾಗಿಸು A2 is equal to B1 ಭಾಗಿಸು B2 is not equal to C1 ಭಾಗಿಸು C2 ಆಗಿದ್ದಾಗ ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ. ಹಾಗೆ ನಕ್ಷಾ ರೂಪದಲ್ಲಿ ಈ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ರೇಖಾಗಣಿತೀಯವಾಗಿ ಈ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇರೋದಿಲ್ಲ. ಸೊ ಇಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡ ನಂತರ ನಾವೀಗ ಒಂದೊಂದೇ ಉಪ ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಣ. ಸೊ ನಾನೀಗ ಮೊದಲನೇ ಉಪ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇನೆ. ಮೊದಲನೇ ಉಪ ಪ್ರಶ್ನೆಯಲ್ಲಿ ನಮಗೆ ನೀಡಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳು 3x ಪ್ಲಸ್ 2y is equal to 5, 2x ಮೈನಸ್ 3y is equal to 7. ಸೊ ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ A1 ಭಾಗಿಸು A2, y ಸಹಗುಣಕಗಳ ಅನುಪಾತ B1 ಭಾಗಿಸು B2, ಅದೇ ರೀತಿ ಸ್ಥಿರಾಂಕಗಳ ಅನುಪಾತ C1 ಭಾಗಿಸು C2 ಈ ಅನುಪಾತಗಳನ್ನು ಹೋಲಿಸುವುದರ ಮೂಲಕ ಈ ರೇಖಾತ್ಮಕ ಸಮೀಕರಣಗಳು ಸ್ಥಿರವಾಗಿದೆ ಅಥವಾ ಅಸ್ಥಿರವಾಗಿದೆ ಎಂಬುದನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ನೀಡಿದಂಥ ಈ ಜೋಡಿ ಸಮೀಕರಣದಲ್ಲಿರುವ x ಸಹಗುಣಕಗಳ ಅನುಪಾತ ಅಂದರೆ A1 ಭಾಗಿಸು A2 ದ ಬೆಲೆಯನ್ನು ಬರೆದುಕೊಳ್ಳೋಣ. ಇಲ್ಲಿ x ಸಹಗುಣಕಗಳ ಅನುಪಾತವೆಂದರೆ ಎರಡೂ ಸಮೀಕರಣದಲ್ಲಿರುವ x ಜೊತೆಗಿರುವ ಸಂಖ್ಯೆಗಳು. ಸೊ ಇಲ್ಲಿ ಮೊದಲನೇ ಸಮೀಕರಣದಲ್ಲಿ x ಜೊತೆಗಿರುವ ಸಂಖ್ಯೆ ಅಥವಾ x ನ ಸಹಗುಣಕ 3 ಆಗಿರುವುದರಿಂದ ಇಲ್ಲಿ A1 ನ ಬೆಲೆಯು 3 ಆಗುತ್ತದೆ. ಅದೇ ರೀತಿ ಎರಡನೇ ಸಮೀಕರಣದಲ್ಲಿ x ನ ಸಹಗುಣಕ 2 ಆಗಿರೋದ್ರಿಂದ ಅಂದರೆ x ನ ಜೊತೆಗಿರುವ ಸಂಖ್ಯೆ 2 ಆಗಿರೋದ್ರಿಂದ ಎರಡನೇ ಸಮೀಕರಣದ x ನ ಸಹಗುಣಕ 2 ಇದು A2 ದ ಬೆಲೆ ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ A1 ಭಾಗಿಸು A2 ದ ಬೆಲೆಯು 3 ಭಾಗಿಸು 2 ಆಗುತ್ತದೆ. ಅದೇ ರೀತಿ ನಾವೀಗ ಈ ಎರಡೂ ಸಮೀಕರಣದಲ್ಲಿರುವ y ನ ಸಹಗುಣಕದ ಅನುಪಾತ B1 ಮತ್ತು B2 ದ ಅನುಪಾತ ಅಂದರೆ B1 ಭಾಗಿಸು B2 ದ ಬೆಲೆಯನ್ನು ಬರೆದುಕೊಳ್ಳೋಣ. ಇಲ್ಲಿ ಮೊದಲನೇ ಸಮೀಕರಣದ y ನ ಸಹಗುಣಕ ಅಥವಾ y ನ ಜೊತೆಗಿರುವ ಸಂಖ್ಯೆ 2 ಇದು B1 ನ ಬೆಲೆ ಆಗಿದ್ದರೆ ಎರಡನೇ ಸಮೀಕರಣದಲ್ಲಿರುವ y ನ ಸಹಗುಣಕ ಅಥವಾ y ನ ಜೊತೆಗಿರುವ ಸಂಖ್ಯೆ -3 ಇದು B2 ನ ಬೆಲೆ ಆಗುತ್ತದೆ. ಸೊ ಇಲ್ಲಿ A1 ಭಾಗಿಸು A2 ದ ಬೆಲೆ 3 ಭಾಗಿಸು 2 ಆದರೆ B1 ಭಾಗಿಸು B2 ದ ಬೆಲೆ -2 ಭಾಗಿಸು 3 ಆಗಿದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ A1 ಭಾಗಿಸು A2 ದ ಬೆಲೆಯು B1 ಭಾಗಿಸು B2 ದ ಬೆಲೆಗೆ ಸಮನಾಗಿಲ್ಲ. ಅಂದರೆ A1 ಮತ್ತು A2ಗಳ ಅನುಪಾತದ ಬೆಲೆಯು B1 ಮತ್ತು B2 ದ ಬೆಲೆಗೆ ಸಮನಾಗಿಲ್ಲ.
ಆದ್ದರಿಂದ ನಾವಿಲ್ಲಿ a1 ಭಾಗಿಸು a2 ಇಸ್ ನಾಟ್ ಈಕ್ವಲ್ ಟು b1 ಭಾಗಿಸು b2 ಎಂದು ಬರೆದುಕೊಳ್ಳೋಣ. ನೀಡಿದಂಥ ಜೋಡಿ ಸಮೀಕರಣಗಳಲ್ಲಿ x ಸಹಗುಣಕಗಳ ಅನುಪಾತ a1 ಭಾಗಿಸು a2 ದ ಬೆಲೆಯು y ಸಹಗುಣಕಗಳ ಅನುಪಾತ b1 ಭಾಗಿಸು b2 ದ ಬೆಲೆಗೆ ಸಮನಾಗಿಲ್ಲದಿದ್ದಾಗ ನೀಡಿದಂಥ ರೇಖಾತ್ಮಕ ಸಮೀಕರಣಗಳು ಸ್ಥಿರ ಜೋಡಿ ಸಮೀಕರಣಗಳು ಆಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಹಾಗೆ ಇವು ಛೇದಿಸುವ ರೇಖೆಗಳಾಗಿರುತ್ತವೆ. ಅದೇ ರೀತಿ ರೇಖಾಗಣಿತೀಯವಾಗಿ ಇವು ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಆದ್ದರಿಂದ ನಾವಿಲ್ಲಿ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ ಎಂದು ಬರೆಯಬೇಕು. ಇದರ ಜೊತೆಗೆ ನೀವು ಉಳಿದ ಎರಡು ಕಂಡೀಷನ್ಸ್ ಅಥವಾ ನಿಬಂಧನೆಗಳಾದ ನಕ್ಷಾ ರೂಪದಲ್ಲಿ ಈ ರೀತಿಯ ಸಮೀಕರಣಗಳು ಒಂದು ಬಿಂದುವಿನಲ್ಲಿ ಛೇದಿಸುವ ಸರಳ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಹಾಗೆ ರೇಖಾಗಣಿತೀಯವಾಗಿ ಇವುಗಳು ಅನನ್ಯ ಪರಿಹಾರವನ್ನು ಹೊಂದಿದೆ ಅಥವಾ ಒಂದು ಪರಿಹಾರವನ್ನು ಹೊಂದಿದೆ ಅಂತ ಬರೆದರೆ ಬಹಳ ಒಳ್ಳೆಯದು. ಯಾಕೆಂದರೆ ಪರೀಕ್ಷಾ ದೃಷ್ಟಿಯಿಂದ ಈ ಮೂರು ಅಂಶಗಳನ್ನು ನೆನಪಿಡೋದು ನಿಮಗೆ ಈಸಿ ಆಗುತ್ತದೆ. ಅದರ ಜೊತೆಗೆ ಈ ಪ್ರಶ್ನೆಗೆ ಇಷ್ಟೇ ಉತ್ತರವಾಗಿರುತ್ತದೆ. ಈ ಉತ್ತರದಲ್ಲಿ ಈ ವಿವರವನ್ನು ನೀವು ಬರೆಯುವ ಅಗತ್ಯ ಇಲ್ಲ. ನಾನು ನಿಮಗೆ ಈ ಪ್ರಶ್ನೆಯನ್ನು ಬಿಡಿಸಲು ಸುಲಭವಾಗಲಿ ಎಂಬ ಉದ್ದೇಶದಿಂದ ಈ ಕಡೆಗೆ ಈ ವಿವರವನ್ನು ಬರೆದಿದ್ದೇನೆ. ನಾವೀಗ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳು 2x - 3y = 8, 4x - 6y = 9 ಆಗಿದೆ. ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತದ ಬೆಲೆ a1 ಭಾಗಿಸು a2, y ಸಹಗುಣಕಗಳ ಅನುಪಾತದ ಬೆಲೆ b1 ಭಾಗಿಸು b2, ಹಾಗೆ ಸ್ಥಿರಾಂಕಗಳ ಅನುಪಾತದ ಬೆಲೆ c1 ಭಾಗಿಸು c2 ಈ ಅನುಪಾತಗಳನ್ನು ಹೋಲಿಸಿ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ ಅಥವಾ ಅಸ್ಥಿರವಾಗಿದೆ ಎಂಬುದನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು ನೀಡಿದಂಥ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ ಅಂದರೆ a1 ಭಾಗಿಸು a2 ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ a1 ಅಂದರೆ ಮೊದಲನೇ ಸಮೀಕರಣದ x ಸಹಗುಣಕ ಅಂದರೆ x ನ ಜೊತೆಗಿರುವ ಸಂಖ್ಯೆ 2 ಭಾಗಿಸು a2 ಅಂದರೆ ಎರಡನೇ ಸಮೀಕರಣದ x ನ ಸಹಗುಣಕ 4. 2 × 1 = 2, 2 × 2 = 4 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 1/2 ಆಗುತ್ತದೆ. ಆದ್ದರಿಂದ a1 ಮತ್ತು a2ಗಳ ಅನುಪಾತದ ಬೆಲೆಯಲ್ಲಿ 1/2 ಆಗುತ್ತದೆ. ಇದೇ ರೀತಿ ನಾವೀಗ y ಸಹಗುಣಕಗಳ ಅನುಪಾತ b1 ಭಾಗಿಸು b2 ದ ಬೆಲೆಯನ್ನು ಬರೆಯೋಣ. ಇಲ್ಲಿ b1 ಅಂದರೆ y ನ ಸಹಗುಣಕ -3 ಭಾಗಿಸು b2 ಅಂದರೆ ಎರಡನೇ ಸಮೀಕರಣದ y ನ ಸಹಗುಣಕ -6. ಮೈನಸ್ ಭಾಗಿಸು ಮೈನಸ್ ಅಂದರೆ ಪ್ಲಸ್ ಆಗುತ್ತದೆ. 3 × 1 = 3, 3 × 2 = 6 ಆಗುವುದರಿಂದ ಇಲ್ಲಿ b1 ಭಾಗಿಸು b2 ನ ಬೆಲೆಯು ಸಹ 1/2 ಬಂದಿದೆ. ಅದೇ ರೀತಿ ನಾವೀಗ ಈ ಎರಡು ಸಮೀಕರಣಗಳ ಸ್ಥಿರಾಂಕಗಳ ಅನುಪಾತ c1 ಭಾಗಿಸು c2 ಅನ್ನು ಬರೆಯೋಣ. c1 ಅಂದರೆ ಮೊದಲನೇ ಸಮೀಕರಣದ ಸ್ಥಿರಾಂಕ 8 ಭಾಗಿಸು c2 ಎರಡನೇ ಸಮೀಕರಣದ ಸ್ಥಿರಾಂಕ 9 ಆಗುತ್ತದೆ. ಇಲ್ಲಿ a1 ಭಾಗಿಸು a2 ದ ಬೆಲೆ 1/2 ಆಗಿದೆ. ಅದೇ ರೀತಿ b1 ಭಾಗಿಸು b2 ದ ಬೆಲೆಯು ಸಹ 1/2 ಆಗಿರೋದ್ರಿಂದ a1 ಭಾಗಿಸು a2 = b1 ಭಾಗಿಸು b2 ಆಗುತ್ತದೆ. ಅಂದರೆ a1 ಭಾಗಿಸು a2 ದ ಬೆಲೆಯು b1 ಭಾಗಿಸು b2 ದ ಬೆಲೆಗೆ ಸಮನಾಗುತ್ತದೆ. ಆದರೆ c1 ಭಾಗಿಸು c2 ದ ಬೆಲೆಯು 8/9 ಆಗಿರೋದ್ರಿಂದ ಈ c1 ಭಾಗಿಸು c2 ದ ಬೆಲೆಯು b1 ಭಾಗಿಸು b2 ದ ಬೆಲೆಗೆ ಅದೇ ರೀತಿ a1 ಭಾಗಿಸು a2 ದ ಬೆಲೆಗೆ ಸಮನಾಗಿಲ್ಲದೆ ಇರೋದ್ರಿಂದ ನಾವಿಲ್ಲಿ a1 ಭಾಗಿಸು a2 = b1 ಭಾಗಿಸು b2 is not equal to c1 ಭಾಗಿಸು c2 ಎಂದು ಬರೆಯಬೇಕು. b1 ಭಾಗಿಸು a2 = b1 ಭಾಗಿಸು b2 is not equal to c1 ಭಾಗಿಸು c2 ಆಗಿದ್ದಾಗ ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಹಾಗೆ ಇವು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಅದೇ ರೀತಿ ರೇಖಾಗಣಿತೀಯವಾಗಿ ಈ ರೇಖಾತ್ಮಕ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇಲ್ಲ ಎಂಬುದು ನಮಗೆ ತಿಳಿದಿದೆ. ಆದ್ದರಿಂದ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿದೆ. ಹಾಗೆ ಇವು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಹಾಗೆ ಇವುಗಳಿಗೆ ಯಾವುದೇ ಪರಿಹಾರವಿಲ್ಲ. ನಾವೀಗ ಮೂರನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳು ಈ ರೀತಿಯಾಗಿದ್ದಾವೆ. 3/2x + 5/3y = 7, 9x - 10y = 14. ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ a1 ಭಾಗಿಸು a2, y ಸಹಗುಣಕಗಳ ಅನುಪಾತ b1 ಭಾಗಿಸು b2 ಅದೇ ರೀತಿ ಸ್ಥಿರಾಂಕಗಳ ಅನುಪಾತವನ್ನು ಹೋಲಿಸುವುದರ ಮೂಲಕ ನೀಡಿದಂಥ ರೇಖಾತ್ಮಕ ಸಮೀಕರಣಗಳು ಸ್ಥಿರ ಜೋಡಿ ಸಮೀಕರಣಗಳು ಅಥವಾ ಅಸ್ಥಿರ ಜೋಡಿ ಸಮೀಕರಣಗಳು ಎಂಬುದನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ ಅಂದರೆ x ಜೊತೆಗಿರುವ ಸಂಖ್ಯೆಗಳ ಅನುಪಾತ a1 ಭಾಗಿಸು a2 ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ a1 ಅಂದರೆ ಮೊದಲನೇ ಸಮೀಕರಣದ x ಸಹಗುಣಕ. ಇಲ್ಲಿ ಮೊದಲನೇ ಸಮೀಕರಣದ x ಸಹಗುಣಕ 3/2 ಆಗಿರೋದ್ರಿಂದ
ನಾವಿಲ್ಲಿ A1 ಸ್ಥಾನದಲ್ಲಿ ಅಂಶದಲ್ಲಿ 3/2 ಅಂತ ಬರೆದುಕೊಳ್ಳೋಣ. ಭಾಗಿಸು A2 ಅಂದರೆ ಎರಡನೇ ಸಮೀಕರಣದ x ಸಹಗುಣಕ. ಇಲ್ಲಿ x ಸಹಗುಣಕ 9 ಆಗಿರೋದ್ರಿಂದ ಇಲ್ಲಿ ಛೇದದಲ್ಲಿ A2ನ ಸ್ಥಾನದಲ್ಲಿ 9 ಎಂದು ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 3 ಅಂಶದಲ್ಲಿ ಇದ್ದ ಹಾಗೆ ಬರೆಯಿರಿ. ಇಲ್ಲಿ ಛೇದದಲ್ಲಿರುವ 2 ಈ ಛೇದಕ್ಕೆ ಬಂದು ಭಾಗಿಸು 2 ಆಗಿ ಈ ಛೇದದಲ್ಲಿರುವ 9ಕ್ಕೆ ಗುಣಿಸಲ್ಪಟ್ಟು 2 ಗುಣಿಸು 9 ಆಗುತ್ತದೆ. 3 1 3 3 3 9 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 1/2 6 ಆಗುತ್ತದೆ. ಆದ್ದರಿಂದ ಇಲ್ಲಿ A1/A2ದ ಬೆಲೆ 1/6 ಆಗುತ್ತದೆ. ಇದೇ ರೀತಿ ನಾವೀಗ ಎರಡು ಸಮೀಕರಣಗಳ y ಸಹಗುಣಕಗಳ ಅನುಪಾತ B1 ಮತ್ತು B2ಗಳ ಅನುಪಾತ B1/B2ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ B1 ಅಂದರೆ ಎರಡನೇ ಸಮೀಕರಣದ yನ ಸಹಗುಣಕ 5/3 ಭಾಗಿಸು B2 ಅಂದರೆ ಎರಡನೇ ಸಮೀಕರಣದ yನ ಸಹಗುಣಕ -10. ಸೊ ಇಲ್ಲಿ ಅಂಶದಲ್ಲಿರುವ 5ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಛೇದದಲ್ಲಿರುವ 3 ಛೇದಕ್ಕೆ ಬಂದು ಭಾಗಿಸು 3 ಆಗುತ್ತದೆ. ಈ 3 ಈ ಛೇದದಲ್ಲಿರುವ -10ಕ್ಕೆ ಗುಣಿಸಲ್ಪಟ್ಟು ಛೇದವು 3 ಗುಣಿಸು -10 ಆಗುತ್ತದೆ. 5 1 5 5 2 10 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು ಪ್ಲಸ್ ಭಾಗಿಸು ಮೈನಸ್ ಮೈನಸ್ 1/3 6 ಆಗುತ್ತದೆ. ಇಲ್ಲಿ A1/A2ದ ಬೆಲೆ 1/6 ಆಗಿದೆ. ಈ B1/B2ದ ಬೆಲೆ -1/6 ಆಗಿರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ 1/6 ಇಸ್ ನಾಟ್ ಈಕ್ವಲ್ ಟು -1/6 ಆಗುತ್ತದೆ. ಅಂದರೆ 1/6 ಇದು -1/6ಕ್ಕೆ ಸಮನಾಗಿಲ್ಲ. ಆದ್ದರಿಂದ ಇಲ್ಲಿ A1/A2ದ ಬೆಲೆಯು B1/B2ದ ಬೆಲೆಗೆ ಸಮನಾಗಿಲ್ಲ. ಆದ್ದರಿಂದ ನಾವಿಲ್ಲಿ A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಎಂದು ಬರೆಯಬೇಕು. ಸೊ ಯಾವುದೇ ಎರಡು ಸಮೀಕರಣಗಳ x ಸಹಗುಣಕಗಳ ಅನುಪಾತ A1/A2ದ ಬೆಲೆಯು y ಸಹಗುಣಕಗಳ ಅನುಪಾತ B1/B2ದ ಬೆಲೆಗೆ ಸಮನಾಗಿಲ್ಲದಿದ್ದಾಗ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ. ಹಾಗೆಯೇ ಇವು ನಕ್ಷಾ ರೂಪದಲ್ಲಿ ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ. ಅದೇ ರೀತಿ ರೇಖಾಗಣಿತೀಯವಾಗಿ ನೀಡಿದಂಥ ರೇಖಾತ್ಮಕ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಅಥವಾ ಒಂದು ಪರಿಹಾರವನ್ನು ಹೊಂದಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಸೊ ಆದ್ದರಿಂದ ನಾವಿಲ್ಲಿ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ, ಹಾಗೆ ಇವು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತು ಇವುಗಳಿಗೆ ಅನನ್ಯ ಪರಿಹಾರವಿದೆ ಎಂದು ಬರೆಯೋಣ. ನಾವೀಗ 4ನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 4ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳು ಈ ರೀತಿಯಾಗಿದ್ದಾವೆ. 5x - 3y = 11 -10x + 6y = -22. ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ y ಸಹಗುಣಕಗಳ ಅನುಪಾತ ಅದೇ ರೀತಿ ಸ್ಥಿರಾಂಕಗಳ ಅನುಪಾತವನ್ನು ಹೋಲಿಸೋದ್ರ ಮೂಲಕ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರ ಜೋಡಿ ಸಮೀಕರಣಗಳೇ ಅಥವಾ ಅಸ್ಥಿರ ಜೋಡಿ ಸಮೀಕರಣಗಳೇ ಎಂಬುದನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಈ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ A1/A2ದ ಬೆಲೆಯನ್ನು ಬರೆಯೋಣ. ಸೊ ಇಲ್ಲಿ A1 ಅಂದರೆ ಮೊದಲನೇ ಸಮೀಕರಣದ x ಸಹಗುಣಕ 5 ಭಾಗಿಸು A2 ಎಂದರೆ ಎರಡನೇ ಸಮೀಕರಣದ x ನ ಸಹಗುಣಕ -10. 5 1 5 5 2 10 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು ಪ್ಲಸ್ ಭಾಗಿಸು ಮೈನಸ್ ಮೈನಸ್ 1/2 ಆಗುತ್ತದೆ. ಆದ್ದರಿಂದ ಇಲ್ಲಿ A1/A2 ಇದರ ಬೆಲೆಯು -1/2 ಆಗುತ್ತದೆ. ಇದೇ ರೀತಿ ನಾವೀಗ ಜೋಡಿ ರೇಖಾತ್ಮಕ ಸಮೀಕರಣಗಳ y ಸಹಗುಣಕಗಳ ಅನುಪಾತ B1/B2ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ B1 ಅಂದರೆ ಮೊದಲನೇ ಸಮೀಕರಣದ y ನ ಸಹಗುಣಕ -3 ಭಾಗಿಸು B2 ಅಂದರೆ ಎರಡನೇ ಸಮೀಕರಣದ y ನ ಸಹಗುಣಕ 6. ಸೊ 3 1 3 3 2 6 ಆಗುತ್ತದೆ. ಮೈನಸ್ ಭಾಗಿಸು ಪ್ಲಸ್ ಅಂದರೆ -1/2. ಆದ್ದರಿಂದ ಇಲ್ಲಿ B1/B2ದ ಬೆಲೆಯು -1/2 ಆಗುತ್ತದೆ. ಇದೇ ರೀತಿ ನಾವೀಗ ಎರಡು ಸಮೀಕರಣಗಳ ಸ್ಥಿರಾಂಕಗಳ ಅನುಪಾತ C1/C2ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ C1 ಅಂದರೆ ಮೊದಲನೇ ಸಮೀಕರಣದ ಸ್ಥಿರಾಂಕ 11 ಭಾಗಿಸು C2 ಅಂದರೆ ಎರಡನೇ ಸಮೀಕರಣದ ಸ್ಥಿರಾಂಕ -22. ಸೊ ಪ್ಲಸ್ ಭಾಗಿಸು ಮೈನಸ್ ಅಂದರೆ ಮೈನಸ್ 11 1 11 11 2 22 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು -1/2 ಆಗುತ್ತದೆ. ಆದ್ದರಿಂದ ಇಲ್ಲಿ C1/C2ದ ಬೆಲೆಯು -1/2 ಆಗುತ್ತದೆ. ಸೊ ಇಲ್ಲಿ A1/A2ದ ಬೆಲೆ -1/2, ಅದೇ ರೀತಿ B1/B2ದ ಬೆಲೆಯು -1/2, ಹಾಗೆ ಸ್ಥಿರಾಂಕ C1/C2ದ ಬೆಲೆ ಸಹ -1/2 ಆಗಿರೋದ್ರಿಂದ ಇಲ್ಲಿ A1/A2ದ ಬೆಲೆಯು B1/B2ದ ಬೆಲೆ ಅದೇ ರೀತಿ C1/C2ದ ಬೆಲೆಗೆ ಸಮನಾಗಿರುವುದರಿಂದ ನಾವಿಲ್ಲಿ A1/A2 = B1/B2 = C1/C2 ಎಂದು ಬರೆದುಕೊಳ್ಳೋಣ. ಸೊ ಯಾವುದೇ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ A1/A2 = y ಸಹಗುಣಕಗಳ ಅನುಪಾತ B1/B2 = ಸ್ಥಿರಾಂಕಗಳ ಅನುಪಾತ C1/C2 ಆಗಿದ್ದಾಗ
ಆ ಜೋಡಿ ರೇಖಾತ್ಮಕ ಸಮೀಕರಣಗಳು ಸ್ಥಿರ ಜೋಡಿ ಸಮೀಕರಣಗಳಾಗಿರ್ತವೆ. ಹಾಗೆ ನಕ್ಷಾ ರೂಪದಲ್ಲಿ ಆ ಜೋಡಿ ರೇಖಾತ್ಮಕ ಸಮೀಕರಣಗಳು ಐಕ್ಯವಾಗುವ ಸರಳ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಅದೇ ರೀತಿ ರೇಖಾಗಣಿತವಾಗಿ ಅವುಗಳಿಗೆ ಅಪರಿಮಿತ ಪರಿಹಾರಗಳು ಇರುತ್ತವೆ ಎಂಬುದು ನಮಗೆ ತಿಳಿದಿದೆ. ಆದ್ದರಿಂದ ನಾವಿಲ್ಲಿ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ. ಇವುಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಐಕ್ಯವಾಗುತ್ತದೆ. ಹಾಗೆ ಇವುಗಳಿಗೆ ಅಪರಿಮಿತ ಪರಿಹಾರವಿದೆ ಎಂದು ಬರೆಯಬೇಕು. ನಾವೀಗ ಅಭ್ಯಾಸ 3.1ರ ಮೂರನೇ ಮುಖ್ಯ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆ 5ನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ 5ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳು ಈ ರೀತಿಯಾಗಿದ್ದಾವೆ. 4/3x + 2y = 8, 2x + 3y = 12. ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಬಿಡಿಸಬೇಕು. ಮೊದಲಿಗೆ ನಾವು ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತ a1/a2 ಇವುಗಳ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಮೊದಲನೇ ಸಮೀಕರಣದ x ನ ಸಹಗುಣಕ 4/3 ಇದು a1 ನ ಬೆಲೆಯಾಗಿರುವುದರಿಂದ a1 ನ ಸ್ಥಾನದಲ್ಲಿ ನಾವು 4/3 ಎಂದು ಬರೆದುಕೊಳ್ಳೋಣ. ಹಾಗೆ ಎರಡನೇ ಸಮೀಕರಣದ x ನ ಸಹಗುಣಕ 2 ಇದು a2 ನ ಬೆಲೆಯಾಗಿರುವುದರಿಂದ ನಾವಿಲ್ಲಿ a2 ನ ಸ್ಥಾನದಲ್ಲಿ ಛೇದದಲ್ಲಿ 2 ಎಂದು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಅಂಶದಲ್ಲಿ 4 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ 3 ಛೇದಕ್ಕೆ ಬಂದು ಛೇದದಲ್ಲಿರುವ 2ಕ್ಕೆ ಗುಣಿಸಲ್ಪಟ್ಟು ಛೇದವು 3 × 2 ಆಗುತ್ತದೆ. 2 × 2 2 4 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 2/3 ಆಗುತ್ತದೆ. ಆದ್ದರಿಂದ ಇಲ್ಲಿ a1/a2 ದ ಬೆಲೆಯು 2/3 ಆಗುತ್ತದೆ. ಇದೇ ರೀತಿ ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ y ಸಹಗುಣಕಗಳ ಅನುಪಾತ b1/b2 ದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ b1 ಅಂದರೆ ಮೊದಲನೇ ಸಮೀಕರಣದ y ನ ಸಹಗುಣಕ 2/b2 ಅಂದರೆ ಎರಡನೇ ಸಮೀಕರಣದ y ನ ಸಹಗುಣಕ 3 ಆಗಿದೆ. ಆದ್ದರಿಂದ ಇಲ್ಲಿ b1/b2 2/3 ಆಗುತ್ತದೆ. ಅದೇ ರೀತಿ ನಾವೀಗ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಸ್ಥಿರಾಂಕಗಳ ಅನುಪಾತ c1/c2 ದ ಬೆಲೆಯನ್ನು ಬರೆಯೋಣ. ಇಲ್ಲಿ c1 ಅಂದರೆ ಮೊದಲನೇ ಸಮೀಕರಣದ ಸ್ಥಿರಾಂಕ 8/c2 ಅಂದರೆ ಎರಡನೇ ಸಮೀಕರಣದ ಸ್ಥಿರಾಂಕ 12 ಆಗುತ್ತದೆ. 4 2 8 4 3 12 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 2/3 ಆಗುತ್ತದೆ. ಆದ್ದರಿಂದ ಇಲ್ಲಿ c1/c2 ದ ಬೆಲೆ 2/3 ಆಗುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ a1/a2 ದ ಬೆಲೆ, b1/b2 ದ ಬೆಲೆ, ಅದೇ ರೀತಿ c1/c2 ದ ಬೆಲೆ, ಇವು ಮೂರೂ ಬೆಲೆಗಳು 2/3 ಆಗಿರುವುದರಿಂದ ಅಂದರೆ ಈ ಮೂರೂ ಬೆಲೆಗಳು ಸಮನಾಗಿರುವುದರಿಂದ ಇಲ್ಲಿ ನಾವು a1/a2 = b1/b2 = c1/c2 ಎಂದು ಬರೆದುಕೊಳ್ಳೋಣ. ನೀಡಿದಂಥ ಯಾವುದೇ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ x ನ ಸಹಗುಣಕಗಳ ಅನುಪಾತದ ಬೆಲೆ a1/a2, y ನ ಸಹಗುಣಕಗಳ ಅನುಪಾತದ ಬೆಲೆ b1/b2, ಅದೇ ರೀತಿ ಸ್ಥಿರಾಂಕಗಳ ಅನುಪಾತದ ಬೆಲೆ c1/c2. ಈ ಮೂರು ಅನುಪಾತಗಳು ಸಮನಾಗಿದ್ದಾಗ ಅಂದರೆ ಒಂದೇ ಬೆಲೆಯನ್ನು ಹೊಂದಿದ್ದಾಗ ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳು ಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ. ಹಾಗೆ ಇವು ನಕ್ಷಾ ರೂಪದಲ್ಲಿ ಐಕ್ಯವಾಗುವ ಸರಳ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಹಾಗೆ ನೀಡಿದಂಥ ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ. ಇವು ಪ್ರತಿನಿಧಿಸುವ ರೇಖೆಗಳು ಐಕ್ಯವಾಗುತ್ತದೆ. ಹಾಗೆ ಇವುಗಳಿಗೆ ಅಪರಿಮಿತ ಪರಿಹಾರಗಳಿವೆ ಎಂದು ಬರೆಯಬೇಕು.